ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2 ಸಾಂಖ್ಯಯೋಗ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿರೇಕಃ ಕುರುನಂದನಃ ಬಹುಶಾಖಾ ಹಿ ಅನಂತಶ್ಚ ಬುದ್ಧಾಯೋ ಅವ್ಯವಸಾಯಿನಾಂ. ಸೊ ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಏನು ಅಂಥೇಳಿ. ಅನುವಾದ: ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ. ಸೊ ಈ ಮಾರ್ಗದಲ್ಲಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಯಾವ ಒಂದು ದಾರಿಯಲ್ಲಿ ಇರ್ತಾರೋ ಅಂತಹ ವ್ಯಕ್ತಿ, ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ, ಅವರು ಪಡುವಂತಹ ಪರಿಶ್ರಮದಲ್ಲಿ ಯಾವುದೇ ಥರದ ನಷ್ಟವೂ ಇರೋದಿಲ್ಲ ಮತ್ತು ಅವರು ಕುಗ್ಗೋದೂ ಇಲ್ಲ. ಅದೇ ಥರ ದೃಢ ಸಂಕಲ್ಪವನ್ನು ಮಾಡಿರ್ತಾರೆ. ಅವ್ರಿಗಿರೋಂತಹ ಒಂದೇ ಗುರಿ ಏನಪ್ಪ ಅಂತಂದರೆ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ನಾವು ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದು. ಸೊ ಪ್ರೀತಿಯ ಕುರುನಂದನನೇ, ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಸೊ ಯಾರಿಗೆ ಕಾನ್ಸ್ಟೆಂಟ್ ಮೈಂಡ್ ಅನ್ನೋದು ಇರೋದಿಲ್ವೋ ಅವರ ಮನಸ್ಸು ನೂರಾರು ಕಡೆಗೆ ಹರಿದಾಡುತ್ತೆ. ಹೇಗೆ ಮರಗಳಿಗೆ ತುಂಬ ಶಾಖೆಗಳಿರುತ್ತೆ ಅಂದರೆ ಬ್ರಾಂಚಸ್ ಇರುತ್ತೋ ಹಾಗೆ ನಮ್ಮ ಮನಸ್ಸು ವಿಚಲಿತವಾಗಿ ತುಂಬ ಕಡೆಗೆ ಹರಿದಾಡುತ್ತೆ. ಮಾಯೆ ಅನ್ನೋ ಒಂದು ಜಾಲದಲ್ಲಿ ಸಿಗಾಕೊಂಡು ಹೊರಗಡೆ ಬರಲಿಕ್ಕೆ ತುಂಬ ಕಷ್ಟಪಡುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು. ಸೊ ಯಾವೊಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದರೆ ಅವನಿಗೆ ತನ್ನ ಪರಿಪೂರ್ಣತೆ ಏನು, ನಾನು ಭೂಮಿಗೆ ಬಂದಿರುವಂತಹ ಕಾರಣ ಏನು ಅನ್ನೋದನ್ನು ಪೂರ್ತಿಯಾಗಿ ತಿಳ್ಕೊತಾನಲ್ವ, ಅಂತಹ ಆತ್ಮವಿಶ್ವಾಸಕ್ಕೆ ನಾವು ವ್ಯವಸಾಯಾತ್ಮಕ ಬುದ್ಧಿ ಅಂತ ಕರಿತೀವಿ. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಅಂತ ನೋಡೋದಾದರೆ, ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲವಾದ ನಂಬಿಕೆ. ಯಾವುದೇ ಒಂದು ಭವ್ಯವಾದ ವಿಷಯ ಅಂತ ಅಂದರೆ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಏನೋ ಒಂದು ಸಾಧಿಸಬೇಕು ಅಂತಿರ್ತೀವಿ, ಅಥವಾ ಆಧ್ಯಾತ್ಮಿಕವಾಗಿ ಮುಂದೆ ಹೋಗಬೇಕು ಅಂತಿರ್ತೀವಿ. ಯಾವುದೋ ಒಂದು ಕಡೆಯಿಂದ ನಮಗೆ ಸಹಾಯ ಸಿಕ್ಕಾಗ ಅದನ್ನು ನಾವು ಶ್ರದ್ಧೆಯಿಂದ ಪಾಲಿಸಬೇಕು. ಆಗ ಮಾತ್ರ ನಮಗೆ ಆ ವಿಷಯದ ಬಗ್ಗೆ ನಂಬಿಕೆ ಬರುತ್ತೆ, ಮುಂದೆ ಹೋಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು, ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ. ಸೊ ಯಾಕೆ ಹೇಳಿದ್ದಾರೆ ಕೃಷ್ಣ? ನಿಮಗೆ ಅನ್ನಿಸ್ತಾ ಇರ್ಬೋದು, ಇದೇನಪ್ಪ ಕರ್ತವ್ಯವನ್ನು ಬಿಡಬಾರ್ದು, ಅದನ್ನು ಮಾಡ್ಕೊತಾನೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು ಅಂತ ಹೇಳಿ ಇವಾಗ ಆಲ್ರೆಡಿ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರಿಗೆ ಈ ಕರ್ತವ್ಯಗಳನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಅದಕ್ಕೆ ಉತ್ತರವನ್ನು ಮುಂದಿನ ಪ್ಯಾರಾದಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಅದನ್ನು ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದಿನ ಒಳ್ಳೆಯ ಅಥವಾ ದುಷ್ಟ ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ. ಸೊ ನಮಗೆಲ್ರಿಗೂ ಗೊತ್ತು, ನಾವು ಹಿಂದಿನ ಜನ್ಮದಲ್ಲಿ ಮಾಡೋ ಅಂತಹ ಕಾರ್ಯಗಳಿಗೆ ನಮಗೆ ಕರ್ಮಫಲವಾಗಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಈ ಜನ್ಮದಲ್ಲಿ ಸಿಗುತ್ತೆ ಅಂತ. ಸೊ ಪೂರ್ವಜನ್ಮಂ ಕೃತಂ ಪಾಪೆ ಇಹ ಜನ್ಮ ವ್ಯಾಧಿರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ. ಸೊ ನಾವು ಮಾಡಿದಂತಹ ಪೂರ್ವಜನ್ಮದ ಕರ್ಮಗಳು ನಮಗೆ ಈಗ ವ್ಯಾಧಿ ರೂಪದಲ್ಲಿ ಕಾಡುತ್ತೆ. ಅದೇ ಥರ ಒಳ್ಳೇದು ಮಾಡಿದರೆ ನಮಗಿಲ್ಲಿ ಒಳ್ಳೆಯ ಕರ್ಮಗಳ ಫಲಗಳೇ ಸಿಗ್ತಾ ಹೋಗುತ್ತೆ. ಸೊ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಫಲ ಅಂತ ಸಿಗೋದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಲಸಗಳಿಂದ ಬರುತ್ತೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ. ಯಾವ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರ್ತಾನೆ ಅಂದರೆ ಅವನು ಏನು, ಅವನಿಲ್ಲಿ ಯಾಕೆ ಬಂದಿದ್ದಾನೆ, ಮತ್ತು ತನಗೂ ಮತ್ತು ಪರಮಾತ್ಮನಿಗೂ ಇರುವಂತಹ ಸಂಬಂಧ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಎಚ್ಚರಿಕೆ ಅವನು ಬಂದ ಮೇಲೆ ಅಂತಹ ವ್ಯಕ್ತಿಗೆ ಒಳ್ಳೆಯ ಕರ್ಮ ಸಿಗಲಿ ಅಥವಾ ನನಗೆ ಒಳ್ಳೆಯದಾಗಲಿ ಅಂತ ಒಳ್ಳೆಯ ಫಲ ಸಿಗಲಿ ಅಂಥೇಳಿ ಅವನು ಕೆಲಸ ಮಾಡೋ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಒಳ್ಳೆಯ ಕರ್ಮಫಲ ಅಂತಲೇ ಇರೋದಿಲ್ಲ, ಅಕರ್ಮ ಅಂತ ಕರಿತೀವಿ ನಾವು. ಅಕರ್ಮ ಅಂತಂದರೆ ಕೆಲಸನೇ ಮಾಡದೇ ಇರೋದಲ್ಲ,
ಮಾಡೋ ಎಲ್ಲ ಕೆಲಸವೂ ಭಗವಂತನಿಗೆ ಅಂತ ಮಾಡೋದಿರುತ್ತಲ್ಲ, ಅದು ಅಕರ್ಮ ಅಂತ ಕರಿತೀವಿ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅಂತಹ ವ್ಯಕ್ತಿಗೆ ಒಳ್ಳೆಯ ಫಲ ಸಿಗಲಿ ಅಂತ ಅವನು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ಥಿರವಾದ ಮನಸ್ಸನ್ನು ಇಟ್ಕೊಂಡಿದ್ರೆ, ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ಒಳ್ಳೆಯದಾಗುತ್ತೆ ಅಥವಾ ನನಗೆ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ದ್ವಂದ್ವನೇ, ಕನ್ಫ್ಯೂಷನ್ ಅನ್ನೋದೇ ಇರೋದಿಲ್ಲ. ಸೊ ನಾವು ಅಂದ್ಕೊತೀವಿ ದೇವರಿಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ, ಯಾವತ್ತೋ ಒಂದು ದಿವಸ ನಮಗೆ ಬೇಜಾರಾಗಿ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಸ್ವಲ್ಪ ಹೊತ್ತು ಬೇಡ ಆಮೇಲೆ ಮಾಡೋಣ ಅಂತ ದಪ್ತಾ ಇರ್ತೀವಿ. ಅವಾಗ ಅನಿಸುತ್ತೆ ನಮಗೆ, ನಾನು ಇದನ್ನು ಮಾಡ್ದಿಲ್ಲ ಅಂದರೆ ನನಗೆ ಭಗವಂತ ಅಥವಾ ನಾವು ನೆಚ್ಕೊಂಡಿರೋ ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಅಥವಾ ಒಳ್ಳೇದು ಮಾಡೋದಿಲ್ಲ ಅಂಥೇಳಿ ಮತ್ತೆ ನಾವು ಆ ಕೆಲಸವನ್ನು ಮಾಡ್ತೀವಿ, ಮುಂದುವರಿಸ್ತೀವಿ. ಸೊ ಅದು ಯಾವಾಗ ಅಂತಂದರೆ ಭಯದಿಂದ ನಾವು ಅದನ್ನು ಮಾಡ್ತೀವಿ, ಭಕ್ತಿಯಿಂದ ಅಲ್ಲ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆ ಅಂದ್ರೇ ಭಕ್ತಿ ಸೇವೆ, ನಿರಂತರವಾದ ನಿಸ್ವಾರ್ಥವಾದ ಸೇವೆ. ಸೊ ಈ ಸೇವೆಯಲ್ಲಿ ನಾವು ಯಾವುದೇ ಫಲಗಳನ್ನು ಅಪೇಕ್ಷಿಸೋದಿಲ್ಲ. ಅಂದರೆ ನಾನು ಚೆನ್ನಾಗಿರಲಿ, ನನಗೆ ಒಳ್ಳೆಯದಾಗಲಿ, ಅಥವಾ ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ, ಅಥವಾ ನನಗಿಷ್ಟು ದುಡ್ಡು ಬರಲಿ ಅಂಥೇಳಿ ನಾವು ಯಾವುದನ್ನು ಅಪೇಕ್ಷಿಸೋದಿಲ್ಲ. ಇಲ್ಲಿ ಕೇವಲ ನಾವು ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಸೇವೆಯನ್ನು ಮಾಡ್ತಾ ಇರ್ತೀವಿ. ಸೊ ಅಂತಹ ವ್ಯಕ್ತಿಗೆ ಈ ಥರದ್ದು ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ನಾನು ಮಾಡೋ ಕೆಲಸದಿಂದ ನನಗೆ ಒಳ್ಳೆಯದಾಗುತ್ತೆ ಅಥವಾ ನಾನು ಆ ಕೆಲಸ ಮಾಡದೇ ಇದ್ದರೆ ನನಗೆ ಕೆಟ್ಟದಾಗುತ್ತೆ ಅನ್ನೋ ಯಾವುದೇ ಕನ್ಫ್ಯೂಷನ್ಸು ಅವರಿಗೆ ಇರೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಪರಾತ್ಮರ ಮಟ್ಟದಲ್ಲಿ ಇರುತ್ತವೆ. ಸೊ ನಾವು ಏನೇ ಕೆಲಸ ಮಾಡಿದರೂ ಅದು ಪರಮಾತ್ಮನ ಮುಟ್ಟುವಂತಹ ಕೆಲಸವೇ ಆಗಿರುತ್ತೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗಿರ್ತಾರೆ, ಭಗವಂತನಿಗೆ ಶರಣಾಗಿ ತಾನು ಮಾಡೋ ಎಲ್ಲ ಕೆಲಸದಲ್ಲೂ ಕೃಷ್ಣನನ್ನು ಅಥವಾ ಭಗವಂತನನ್ನು ನೋಡ್ತಾರೆ, ಅಂತಹ ವ್ಯಕ್ತಿ ಅವನ ಗುಣಗಳನ್ನೇ ಹೊಂದಿದ್ದು ಅದೇ ಲೈನಲ್ಲಿ ಹೋಗ್ತಾನೆ ಹೊರತು ಮತ್ತೆ ಪದೇ ಪದೇ ಕೆಳಗಡೆ ಜಾರೋದಿಲ್ಲ. ಅಂದರೆ ನಾನು ಮಾಡ್ತಾ ಇರೋ ಕೆಲಸ ತನಿಗೋಸ್ಕರ ಮಾಡ್ತಾ ಇರೋದು ಅಂತ ಅವ್ನು ಅಂದ್ಕೊಳ್ಳೋದಿಲ್ಲ. ತಾನು ಏನು ಮಾಡಿದ್ರು, ನಾನು ತಿಂದರೂ ಕೂಡ ಕೃಷ್ಣನಿಗೋಸ್ಕರ, ನಾನು ಸ್ನಾನ ಮಾಡಿದರೂ ಕೂಡ ಕೃಷ್ಣನಿಗೋಸ್ಕರ, ಅಥವಾ ನಾನೊಂದು ಒಂದು ಮಗುಗೆ ಊಟ ಮಾಡಿಸ್ತಾ ಇದ್ದೀನಿ ಅಂದರೂ ಕೂಡ ಅದು ಕೃಷ್ಣನನ್ನು ಸಂತೋಷಪಡಿಸೋದಕ್ಕೆ ಅಂತ ಯಾರು ಅಂದ್ಕೊಂಡು ಮಾಡ್ತಾರೋ ಅಂತಹ ವ್ಯಕ್ತಿಗೆ ಯಾವುದೇ ತರಹದ ಒಳ್ಳೆಯ ಕರ್ಮಫಲಕ್ಕಾಗಲಿ ಅಥವಾ ಕೆಟ್ಟ ಕರ್ಮಫಲಕ್ಕಾಗಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಹಿಕ ಕಲ್ಪನೆಯನ್ನು ತೊರೆದು ಬಿಡುವುದು. ಸೊ ಇಲ್ಲಿ ತೊರೆದು ಬಿಡೋದು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲದನ್ನು ಬಿಟ್ಬಿಡೋದಾ? ಇಲ್ಲ. ಅಂದರೆ ನಮ್ಮ ಹತ್ರ ಎಲ್ಲ ಇರುತ್ತೆ, ಬಟ್ ನಾವು ಅದು ಯಾವುದಕ್ಕೂ ಜಾಸ್ತಿ ಅಟ್ಯಾಚ್ ಆಗಬಾರ್ದು. ಇದನ್ನೇ ಕೃಷ್ಣ ಸಾರಿ ಹೇಳಿರೋದು. ನಾವು ನಮ್ಮ ಕೆಲಸವನ್ನು ಬಿಟ್ಟು ಅಥವಾ ನಾವು ಎಲ್ಲ ಸಂಸಾರನೆಲ್ಲ ಬಿಟ್ಟು ನಾವು ಶರಣಾಗಬೇಕು ಅಂತ ಅವನೆಲ್ಲೂ ಹೇಳಿಲ್ಲ. ನಮಗೆ ಕೊಟ್ಟಿರುವಂತಹ ಕೆಲಸ, ಗೃಹಸ್ಥರಾಗಿ ನಮಗೆ ಕೊಟ್ಟಿರುವಂತಹ ಕೆಲಸ ಏನು, ನಾವು ನಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದು, ಅದು ನಮಗೆ ಕೃಷ್ಣ ಕೊಟ್ಟಿರುವಂತಹ ಕೆಲಸ. ಆ ಕರ್ತವ್ಯವನ್ನು ಮಾಡ್ಕೊತಾನೆ ನಾವು ಕೃಷ್ಣನನ್ನು ಮೆಚ್ಚಿಸ್ಬೇಕು. ಆದರೆ ಯಾವ ಕಾರಣಕ್ಕೂ ನಮಗೆ ಕೊಟ್ಟಿರೋ ಕೆಲಸದ ಮೇಲೆ ನಾವು ತುಂಬ ಅಟ್ಯಾಚ್ಡ್ ಆಗಿ ಇರಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಂತೆ ಈ ಸ್ಥಿತಿಯನ್ನು ತಂತಾನೇ ಮುಟ್ಟಬಹುದು. ಸೊ ಯಾರ್ಯಾರು ಆ ಮಾರ್ಗದಲ್ಲಿ ಹೋಗ್ತಾ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ನಾವು ಈ ಅಟ್ಯಾಚ್ಮೆಂಟ್ ಅನ್ನೋದನ್ನು ಬಿಡಬೇಕು ಅಂಥೇಳಿ. ಜೊತೆಗೆ ಈ ಐಹಿಕ ಕಲ್ಪನೆಗಳು ಅಂದರೆ ಹುಟ್ಟು, ಸಾವು, ಮನುಷ್ಯನ ಸಮಸ್ಯೆಗಳು ಅಂದರೆ ಹುಟ್ಟಿರ್ಬೋದು, ಸಾವಿರ್ಬೋದು, ಅಥವಾ ಮುಪ್ಪು ಇರ್ಬೋದು, ಅಥವಾ ರೋಗಗಳಿರ್ಬೋದು, ಇಂತಹ ಒಂದು ಬಂಧನಗಳಿಂದ ಅವರು ನಿಧಾನಕ್ಕೆ ಮುಕ್ತರಾಗ್ತಾ ಹೋಗ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದವನ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ. ಸೊ ಯಾವುದೇ ಒಬ್ಬ ವ್ಯಕ್ತಿ ಆ ಮಾರ್ಗದಲ್ಲಿ ಇರಬೇಕು ಅಂದರೆ ನಾವು ಹೋಗ್ತಿರೋ ಮಾರ್ಗ ಸರಿ ಅಂತ ನಮಗೆ ಗೊತ್ತಾಗಿರುತ್ತೆ. ಆದರೆ ಅದೇ ಮಾರ್ಗದಲ್ಲಿ ನಾವು ಕಂಟಿನ್ಯೂ ಆಗಬೇಕು ಅಂತಂದರೆ ಮೇನಾಗಿ ಬೇಕಾಗಿರೋದು ಜ್ಞಾನ. ಆ ಜ್ಞಾನ ಇಲ್ಲ ಅಂತಂದರೆ ನಮಗೆ ಏನೂ ಗೊತ್ತಾಗಲ್ಲ. ನಾವು ಪದೇ ನಮ್ಮ ಒಂದು ತೃಪ್ತಿಗೆ ಮಾರು ಹೋಗ್ತೀವಿ ಅಥವಾ ಆಸೆಗಳಿಗೆ ಸೋತು ಹೋಗ್ತೀವಿ, ಮತ್ತು ಮಾಯಾಜಾಲಕ್ಕೆ ಬಿದ್ದು ಹೋಗ್ತೀವಿ. ಸೊ ವಾಸುದೇವ ಸರ್ವಂ ಇತಿ ಸ ಮಹಾತ್ಮಾಸು ದುರ್ಲಭ. ಸೊ ಇಲ್ಲಿ ಹೇಳಿದರೆ ವಾಸುದೇವನೇ ಎಲ್ಲ ಅಥವಾ ಶ್ರೀಕೃಷ್ಣನೇ ನಮ್ಮ ಎಲ್ಲ ಕಷ್ಟಗಳಿಗೆ ಅಥವಾ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ಒಂದು ವಿಷಯಗಳಿಗೆ ಕಾರಣ ಅವನೇ ಅಂತ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದೇ ಜ್ಞಾನ, ಅದೇ ಆತ್ಮಜ್ಞಾನ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನೆಂದರೆ ವಾಸುದೇವ ಅಥವಾ ಕೃಷ್ಣನೇ ಎಲ್ಲ ವ್ಯಕ್ತ ಕಾರಣಗಳಿಗೂ ತಾಯಿ ಬೇರು ಎಂದು ಸಂಪೂರ್ಣವಾಗಿ ಅರಿತಿರುವ ದುರ್ಲಭನಾದ ಒಳ್ಳೆಯ ಆತ್ಮ. ಯಾರು ಕೃಷ್ಣ ಪ್ರಜ್ಞೆಯ ಒಂದು ಮನುಷ್ಯ ಅಂತ ಕರೀತಾರೆ, ಅಥವಾ ಇಂಥ ಒಬ್ಬ ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೆ ಅಥವಾ ಆತ್ಮಜ್ಞಾನವನ್ನು ತಿಳ್ಕೊತಾ ಇದ್ದಾನೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಒಬ್ಬ ದುರ್ಲಭ ಆತ್ಮ ಅಂದರೆ
ಏನನ್ನೂ ಲಾಭಕ್ಕಾಗಿ ಮಾಡದೇ ಇರುವಂತಹ ಒಬ್ಬ ಆತ್ಮ ಅಂದರೆ ಮನುಷ್ಯ. ಆ ಮನುಷ್ಯನಿಗೆ ಗೊತ್ತಿರುತ್ತೆ ಎಲ್ಲದಕ್ಕೂ ಮೂಲ ಕಾರಣ ಯಾರು? ವಾಸುದೇವ ಅಥವಾ ಶ್ರೀಕೃಷ್ಣ ಅಂಥೇಳಿ. ಸೊ ಮೂಲ ಕಾರಣ ಅಂದರೆ ತಾಯಿ ಬೇರು ಥರ. ಅಂದರೆ ನಾವಿವಾಗ ಎಲ್ರಿಗೂ ಗೊತ್ತು, ಗಿಡಕ್ಕೆ ನಾವು ನೀರು ಹಾಕೋದಾದರೆ ನಾವು ಫಸ್ಟು ಬೇರಿಗೆ ಹಾಕ್ತೀವಿ. ಸೊ ಬೇರಿಗೆ ನೀರು ಹಾಕಿದಾಗ ಅದು ಕರೆಕ್ಟಾಗಿ ಇಡೀ ಗಿಡ ನೀಟಾಗಿ ಬೆಳೆಯುತ್ತೆ. ಹಾಗೆ ಇಲ್ಲಿ ತಾಯಿ ಬೇರು ಯಾರು ಅಂತಂದರೆ ಅದು ಶ್ರೀಕೃಷ್ಣ. ಅದೇ ಥರ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರು ಇನ್ನೊಂದು ಪುಸ್ತಕದಲ್ಲಿ, ಅಂದರೆ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಒಂದು ಪುಸ್ತಕದಲ್ಲಿ ಇನ್ನೂ ಚೆನ್ನಾಗಿರೋ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೃಷ್ಣ ಅಂದರೆ ನಮಗೆ ಹೇಗೆ ಅಂದರೆ ಸ್ಟಮಕ್ ಇದ್ದ ಹಾಗೆ. ಸೊ ಸ್ಟಮಕ್ಕಿನ ಫುಡ್ ನಾವು ತಿಂದ ಮೇಲೆ ಅದು ಹೊಟ್ಟೆಗೆ ಹೋಗಿ ಅಲ್ಲಿಂದ ಜೀರ್ಣ ಆಗಿ ಇಡೀ ಬಾಡಿಗೆ ಹೇಗೆ ಶಕ್ತಿಯನ್ನು ಕೊಡುತ್ತೋ ಹಾಗೆ ಕೃಷ್ಣನಿಗೆ ನಾವು ಮಾಡುವಂತಹ ಸೇವೆಯಿಂದ ಬೇರೆ ನಾವು ಏನು ಮಾಡಬೇಕಾಗಿರುತ್ತಲ್ಲ ಕರ್ತವ್ಯಗಳು, ಅದೆಲ್ಲ ಪೂರ್ತಿ ಆಗುತ್ತೆ ಅಂತ ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಸೊ ಯಾವ ಒಬ್ಬ ವ್ಯಕ್ತಿನ ನಾವು ಕೃಷ್ಣ ಪ್ರಜ್ಞೆಯ ಮನುಷ್ಯ ಅಂತ ಕರಿತೀವಿ ಅಂದರೆ ಎಲ್ಲ ಕಾರಣಗಳಿಗೆ ಮೂಲ ಕಾರಣ ಶ್ರೀಕೃಷ್ಣ, ಮತ್ತು ಅವನು ತಾಯಿ ಬೇರು, ಅವನಿಂದನೇ ನಡೆಯೋದು ಎಲ್ಲ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊತೀವೋ ಆಗ ನಾವು ಕೃಷ್ಣ ಪ್ರಜ್ಞೆಯ ಮನುಷ್ಯ ಅಂತ ಅನ್ನಿಸ್ಕೊತೀವಿ. ಮರದ ಬೇರಿಗೆ ನೀರೆರೆದರೆ ತಾನಾಗಿಯೇ ಎಲೆಗಳಿಗೂ ಕೊಂಬೆಗಳಿಗೂ ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು. ಸೊ ನಾನು ಮೇಲ್ಗಡೆ ಕೇಳಿದ ಡೌಟಿಗೆ ಇಲ್ಲಿದೆ ಆನ್ಸರು. ಸೊ ಯಾವ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಯಾವುದೇ ಸಂಸಾರದ ಸಂಪ್ರದಾಯಗಳು ಅಂದರೆ ವಿಧಿವಿಧಾನಗಳಿರ್ಬೋದು, ಚೌಕಟ್ಟುಗಳಿರ್ಬೋದು, ಅಥವಾ ಸೊಸೈಟಿಗೆ ಮಾಡಬೇಕಾಗಿರುವಂತಹ ಕೆಲಸಗಳಿರ್ಬೋದು, ಅಥವಾ ದೇಶಕ್ಕೆ ಮಾಡಬೇಕಾಗಿರುವಂತಹ ಕೆಲಸಗಳಿರ್ಬೋದು, ಅದನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಅಂತ ಮೇಲಿನ ಪ್ಯಾರಾಗ್ರಾಫಲ್ಲಿ ಹೇಳಿದ್ದೀವಿ. ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಇಲ್ಲಿ ಮರದ ಬೇರು, ನಾವು ಬೇರಿಗೆ ನೀರನ್ನ ಕರೆಕ್ಟಾಗಿ ಹಾಕಿದರೆ ಹೇಗೆ ಮರದಲ್ಲಿರೋ ಕಾಂಡ, ಎಲೆ, ಹೂವು, ಹಣ್ಣು, ಬೇರೆ ಕೊಂಬೆಗಳು ಎಲ್ಲ ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೋ ಹಾಗೆ ನಾವು ಮಾಡಬೇಕಾಗಿರೋದೇನು ಕೃಷ್ಣ ಪ್ರಜ್ಞೆ ಅಂದರೆ ಶ್ರೀಕೃಷ್ಣನ ಒಂದು ಸೇವೆ. ಆ ಸೇವೆಯನ್ನು ನಾವು ಕರೆಕ್ಟಾಗಿ ಮಾಡಿದರೆ ಅದರಿಂದ ಏನಾಗುತ್ತೆ, ಅದರ ಬ್ರ್ಯಾಂಚಸ್ ಅಂದರೆ ನಾವು ಸ್ವತಃ ನಾವೇ ಇರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಇರ್ಬೋದು, ಅಥವಾ ಸೊಸೈಟಿ ಇರ್ಬೋದು, ದೇಶ ಇರ್ಬೋದು, ಇಡೀ ಮಾನವ ಕುಲನೇ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆಯದೇ ಆಗುತ್ತೆ, ಕೆಟ್ಟದಾಗೋದಿಲ್ಲ. ಯಾವಾಗ ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ನಾವು ನಿಸ್ವಾರ್ಥವಾದ ಸೇವೆಯನ್ನು ಕೃಷ್ಣನಿಗೆ ಮಾಡಿದಾಗ ಮಾತ್ರ ನಮಗೆ ಈ ಥರದ ಒಂದು ಅನುಭವ ಆಗಲಿ ಅಥವಾ ಆ ರುಚಿಯನ್ನಾಗಲಿ ನಾವು ನೋಡಬಹುದು. ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಕೃಷ್ಣ ಪ್ರಜ್ಞೆಯಲ್ಲಿನ ಸೇವೆಯ ಅತ್ಯುತ್ತಮ ಅನುಷ್ಠಾನ. ಸೊ ಇಲ್ಲಿ ಒಂದು ಹೇಳಿದರೆ ಏನು ಅಂತಂದರೆ, ಕೃಷ್ಣ ತಾಯಿ ಬೇರು. ನಾವು ಕೃಷ್ಣನಿಗೆ ನಾವು ಸರಿಯಾಗಿ ಸೇವೆಯನ್ನು ಮಾಡಿದರೆ, ಅವನ ಇಂದ್ರಿಯ ತೃಪ್ತಿಗಳನ್ನು ಮಾಡಿದರೆ ನಾವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಥರ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಮಗೆ ಗುರುವಿನ ಇಂಪಾರ್ಟೆನ್ಸ್ನ ಕೂಡ ಹೇಳಿದ್ದಾರೆ. ಹಿಂದೆ ಒಂದು ಶ್ಲೋಕದಲ್ಲೂ ಕೂಡ ನಾನು ಹೇಳಿದ್ದೆ, ಗುರು ಅಂದರೆ ಯಾರು, ಅವನು ಹೇಗಿರಬೇಕು ಅಂಥೇಳಿ. ಬರೀ ಜ್ಞಾನ ಇದ್ದರೆ ಅವನು ಗುರು ಅಲ್ಲ, ಧರ್ಮ ಮತ್ತು ಅಧರ್ಮದ ಒಂದು ಡಿಫ್ರೆನ್ಸ್ನ ನಾವು ತಿಳ್ಕೋಬೇಕು. ಅದರಿಂದ ನಮಗೆ ಕಷ್ಟ ಬಂದರೂ ಪರವಾಗಿಲ್ಲ, ಆ ಧರ್ಮದ ದಾರಿಯನ್ನು ಬಿಟ್ಟು ನಡಿಬಾರ್ದು. ಅಂತಹವ್ರನ್ನ ನಾವು ಗುರುಗಳು ಅಂತ ಕರಿತೀವಿ. ಅದೇ ಥರ ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗಬೇಕು ಅಥವಾ ಆ ದಾರಿಯನ್ನು ಬಿಟ್ಟು ನಾವು ಹೊರಗಡೆ ಹೋಗಬಾರ್ದು ಅಂದರೆ ನಮಗೆ ಗುರುವಿನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದನ್ನು ಕೂಡ ನಾವು ಹುಡುಕಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಇಂತಹ ಗುರುವಿನಿಗೆ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮನಿರತನಾಗುವಂತೆ ಅವನಿಗೆ ಮಾರ್ಗದರ್ಶನ ಮಾಡಬಲ್ಲ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಷ್ಯ ಆಗಿ ಅವನನ್ನು ಸ್ವೀಕರಿಸಿದ ಮೇಲೆ ಗುರುವಿಗೆ ಆ ಶಿಷ್ಯನ ಪ್ರತಿಯೊಂದು ನಡೆನುಡಿಗಳು ಕರೆಕ್ಟಾಗಿ ಗೊತ್ತಿರುತ್ತೆ. ನಿಮಗಿದು ಅನುಭವ ಕೂಡ ಆಗಿರುತ್ತೆ. ಎಲ್ಲ ಸ್ಕೂಲ್ಗಳಲ್ಲಿ ನಾವು ಓದುವಾಗ ಪ್ರತಿಯೊಂದು ಕ್ಲಾಸಲ್ಲೂ ಎಲ್ಲ ಟೀಚರ್ಸು ನಮಗೆ ಪಾಠ ಮಾಡಿದರೂ ಕೂಡ ನಮಗೆ ಫೇವ್ರೆಟ್ ಟೀಚರ್ ಅಂತ ಒಬ್ರು ಇರ್ತಾರೆ. ಆ ಫೇವ್ರೆಟ್ ಟೀಚರ್ಗೆ ನಾವೇನು, ನಮ್ಮ ಗುಣ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಂಥ ವಿಷಯದಲ್ಲಿ ಇವಳು ಚೆನ್ನಾಗಿದ್ದಾಳೆ ಅಥವಾ ಇಂಥ ವಿಷಯದಲ್ಲಿ ಇವನು ಚೆನ್ನಾಗಿದ್ದಾನೆ, ಸ್ಪೋರ್ಟ್ಸಲ್ಲೇ ಚೆನ್ನಾಗಿದ್ದಾರೆ, ಈ ಥರದ್ದೆಲ್ಲ ನಮಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಹೇಳ್ತಿರೋದು, ಒಬ್ಬ ಗುರುವನ್ನು ನಾವು ಸ್ವೀಕರಿಸಿದ ಮೇಲೆ ಆ ಗುರುವಿಗೆ ನಮ್ಮನ್ನು ನಾವು ಪೂರ್ತಿಯಾಗಿ ಶರಣಾಗತಿಯನ್ನು ಮಾಡ್ಕೊಂಡ್ಮೇಲೆ ಅವರಿಗೆ ನಮ್ಮ ಇಷ್ಟ ಕಷ್ಟಗಳು, ನಡೆನುಡಿಗಳು ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಹೆಲ್ಪ್ ಮಾಡ್ತಾರೆ.
ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವೀಣನಾಗಲು ಮನುಷ್ಯನು ದೃಢವಾಗಿ ಕೆಲಸ ಮಾಡಬೇಕು ಮತ್ತು ಕೃಷ್ಣನ ಪ್ರತಿನಿಧಿಗೆ ವಿಧೇಯಕನಾಗಿರಬೇಕು. ಸೊ ಇದರ ಅರ್ಥ ಏನಪ್ಪ ಅಂದರೆ ಡೌಟ್ ಪಡಬಾರ್ದು. ಯಾಕೆ ಅನ್ನೋ ಕ್ವಶನನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಮತ್ತು ಗುರುವಿಗೆ ನಾವು ವಿಧೇಯಕನಾಗಿರಬೇಕು, ವಿನಮ್ರತೆಯಿಂದ ಇರಬೇಕು, ವಿನಯದಿಂದ ಇರಬೇಕು. ಆಗ ಮಾತ್ರ ನಮಗೆ ಅವ್ರು ಏನು ಹೇಳ್ತಿದ್ದಾರೆ ಅದು ನಮಗೆ ಸರಿಯಾಗಿ ಹೋಗುತ್ತೆ ತಲೆಗೆ. ಜೊತೆಗೆ ಕ್ವೆಶನ್ಸು ಬರಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ನೀವು ಕ್ವೆಶನ್ಸ್ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಒನ್ ಥಿಂಗ್, ಯಾಕೆಂದರೆ ಇಲ್ಲಿ ಎಲ್ಲ ಥರದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದೇ ಯಾಕೆ ಹೀಗೆ, ಅದೇ ಯಾಕೆ ಹೀಗೆ ಅಂತ ಹೇಳಿದರೆ ಇದನ್ನು ಸಾಕ್ಷಾತ್ ಭಗವಂತನೇ ಹೇಳಿರೋದ್ರಿಂದ ಇದನ್ನು ಕ್ವೆಶನ್ ಮಾಡೋ ಅವಶ್ಯಕತೆಯೂ ಬರೋದಿಲ್ಲ. ಹಾಗಾಗಿನೇ ಹೇಳೋದು ಮಾಯಾವಾದಿಗೂ ಮತ್ತು ಮಾಯಾವಾದಿಗಳ ವಾದಗಳನ್ನು ಇವನ್ ಕೃಷ್ಣನೇ ಯಾಕೆ ತಪ್ಪು ಅಂತ ಹೇಳಿದ್ದಾರೆ ಅಂತ ಕೂಡ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಸೊ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗಬೇಕು, ನಾವು ಇನ್ನೂ ಚೆನ್ನಾಗಿ ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದರೆ ನಾವು ಗುರುವಿಗೆ ವಿಧೇಯಕರಾಗಿರಬೇಕು. ನಿಜವಾದ ಗುರುವಿನ ಮಾರ್ಗದರ್ಶನದಂತೆ ನಡೆಯುವುದೇ ಅವನ ಬದುಕಿನ ಮಹದುದ್ದೇಶವಾಗಿರಬೇಕು. ಸೊ ಯಾಕೆ ಹೀಗೆ ಹೇಳಿದ್ದಾರೆ ಅಂತಂದರೆ, ಸೊ ನಾವು ದೇವ್ರನ್ನ ನೋಡಿಲ್ಲ ಅಥವಾ ದೇವ್ರು ಹೇಗಿರ್ತಾರೆ ಅದನ್ನು ನಾವು ಬೇರೆಯವರಿಂದ ಕೇಳೇ ಪಡೆದಿದ್ದೀವಿ. ತಲಾಂತರಗಳಿಂದ ವೇದ ಉಪನಿಷತ್ತುಗಳು ಅಥವಾ ಫ್ಯಾಂಟಸಿ ಥರ ಮೂವೀಸ್ಗಳಿರ್ಬೋದು, ಇದನ್ನೆಲ್ಲ ನೋಡಿ ಫೋಟೋಸ್ನ ನೋಡಿಬಿಟ್ಟು ನಾವು ದೇವ್ರು ಹೀಗೆ ಇರ್ತಾನೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆದರೆ ನಾವು ಗುರುವನ್ನು ಯಾಕೆ ತುಂಬ ಇಂಪಾರ್ಟೆಂಟು ಅಥವಾ ಸೀರಿಯಸ್ ಆಗಿ ತೊಗೋಬೇಕು ಅಂತಂದರೆ, ಅವರು ಅಷ್ಟು ಅಧ್ಯಯನಗಳನ್ನು ಮಾಡಿರ್ತಾರೆ, ಅವರಿಗೆ ಅಷ್ಟು ನಂಟಿರುತ್ತೆ ದೇವರ ಮೇಲೆ. ಅವರು ಸನ್ಯಾಸತ್ವ ತೊಗೊಂಡು ಅಷ್ಟರ ಮಟ್ಟಿಗೆ ಆ ದೇವರನ್ನ ಆರಾಧಿಸಿರ್ತಾರೆ. ಸೊ ಹಾಗಾಗಿ ಅವರನ್ನು ನಾವು ಸರಿಯಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಗುರುವಾಷ್ಟಕದಲ್ಲಿ ಹೀಗೆ ಹೇಳಿದ್ದಾರೆ. ಸೊ ವಿಶ್ವನಾಥ್ ಚಕ್ರವರ್ತಿಯವರು ಅವರ ಗುರುವಾಷ್ಟಕದಲ್ಲಿ ಗುರುವಿನ ಬಗ್ಗೆ ಒಂದೆರಡು ಮಾತನ್ನ ಹೇಳಿದ್ದಾರೆ. ಗುರುವಿಗೆ ಸಂತೃಪ್ತಿಯಾದರೆ ದೇವೋತ್ತಮ ಪರಮಪುರುಷನಿಗೆ ಸಂತೃಪ್ತಿಯಾಗುತ್ತದೆ. ಗುರುವಿಗೆ ಸಂತೃಪ್ತಿಯಾಗದಿದ್ದರೆ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರುವುದು ಸಾಧ್ಯವೇ ಇಲ್ಲ. ಸೊ ಎಷ್ಟು ಚೆನ್ನಾಗಿದೆ ಈ ಲೈನ್ ಅಂತಂದರೆ, ನಾವು ಗುರುವನ್ನು ಯಾವಾಗಲೂ ಸಂತೃಪ್ತಿಗೊಳಿಸಬೇಕು. ಆಗ ಮಾತ್ರ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗಲಿಕ್ಕೆ ಅಥವಾ ಆಧ್ಯಾತ್ಮಿಕವಾಗಿ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದುದರಿಂದ ನಾನು ದಿನಕ್ಕೆ 3 ಬಾರಿ ಗುರುವಿನ ಧ್ಯಾನ ಮಾಡಿ ಅವರ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಮತ್ತು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸುತ್ತೇನೆ. ಸೊ ಇಲ್ಲಿ ವಿಶ್ವನಾಥ್ ಚಕ್ರವರ್ತಿಯವರು ಹೇಳ್ತಿದ್ದಾರೆ, ನಾನು ದಿನಕ್ಕೆ 3 ಸಾರಿ ಗುರುವಿನ ಒಂದು ಧ್ಯಾನ ಮಾಡ್ತೀನಿ, ಜೊತೆಗೆ ಅವರಿಗೆ ನಾನು ಗ್ರೇಟ್ಫುಲ್ನೆಸ್ ಅಂದರೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅವ್ರಿಗೆ ಯಾವಾಗ್ಲೂ ಅಂತ ಹೇಳಿದ್ದಾರೆ. ಆದರೆ ಇಡೀ ಪ್ರಕ್ರಿಯೆಯು ದೇಹದ ಕಲ್ಪನೆಯನ್ನು ಮೀರಿದ ಪರಿಪೂರ್ಣ ಆತ್ಮಜ್ಞಾನವನ್ನು ಅವಲಂಬಿಸಿದೆ. ಈ ಜ್ಞಾನ ಊಹೆಯ ಸ್ವರೂಪದ್ದಲ್ಲ, ಆದರೆ ಪ್ರಾಯೋಗಿಕವಾದದ್ದು. ಸೊ ಆತ್ಮಜ್ಞಾನ ಅನ್ನೋದು ನಾವು ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಅದು ನಮ್ಮ ದೇಹದ ಕಲ್ಪನೆ ಏನಿದೆ, ನಮ್ಮ ಅಸ್ಯೂಮ್ ಏನಿದೆಯಲ್ವಾ, ಈ ಥರ ನಾವು ನೋಡುವಂತಹ ಶರೀರದ ಮೇಲೆ ಅದು ನಮಗೆ ಅರ್ಥ ಆಗೋದಿಲ್ಲ. ಆತ್ಮಜ್ಞಾನಕ್ಕೆ ನಾವು ತುಂಬಾ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೋಬೇಕು ಹೊರತು ಸುಮ್ಮನೆ ಹಾಗೆ ಊಹೆ ಮಾಡ್ಕೊಳ್ಳೋದು, ಹಿಂಗಿರ್ಬೋದು, ಹೈಪಾಥಿಸಿಸ್ ಮಾಡೋದು ಅದನ್ನೆಲ್ಲ ಮಾಡಬಾರ್ದು. ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಾಗಿ ನಾವು ಜೀವಿಸ್ತಾ ಹೋದರೆ ಮಾತ್ರ ನಮಗೆ ಅದರದ್ದು ಅರ್ಥ ಆಗುತ್ತೆ ಹೊರತು ಬರೀ ಓದಬೇಕು, ನಾವೇನೋ ಓದ್ತಾ ಇದ್ದೀವಿ ಮುಗಿಸ್ಬಿಡ್ತೀವಿ ಅಂತ ಓದಿದ್ರೆ ನಮಗೆ ಸರಿಯಾಗಿ ಏನನ್ನೂ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಭಗವದ್ಗೀತೆಯಲ್ಲಿ ತುಂಬ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇದರಿಂದ ನಾವು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳನ್ನು ಕಲಿತಾ ಹೋಗಬೇಕು. ಕಾಮ್ಯ ಕರ್ಮದಲ್ಲಿ ಪ್ರಕಟವಾಗುವ ಇಂದ್ರಿಯ ತೃಪ್ತಿಗೆ ಅವಕಾಶವೇ ಇರಬಾರದು. ಸ್ಥಿರಚಿತ್ತದಲ್ಲಿ ಇಲ್ಲದವನು ಹಲವು ಬಗೆಯ ಫಲಕಾಂಕ್ಷಿ ಕರ್ಮಗಳಿಂದ ಮಾರ್ಗಭ್ರಷ್ಟನಾಗುತ್ತಾನೆ. ಸೊ ಇಲ್ಲಿ ನಾವು ಕೃಷ್ಣ ಪ್ರಜ್ಞೆಯ ಮನುಷ್ಯ ಅಂದರೆ ಹೇಗಿರಬೇಕು ಅಂತ ಹೇಳಿದ ಹಾಗೆ, ಇಲ್ಲಿ ಯಾರು ಕೃಷ್ಣ ಪ್ರಜ್ಞೆಯಿಂದ ಹೊರಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದನ್ನು ಮಾಡಬಾರ್ದು. ಯಾವ್ಯಾವ್ದದು ಅಂತ ಕೂಡ ಹೇಳಿದ್ದಾರೆ. ಒಂದು, ನಮ್ಮ ಇಂದ್ರಿಯ ತೃಪ್ತಿ ಯಾವುದೇ ಆಗಿರ್ಬೋದು, ಸುಖ, ದುಃಖ, ಕ್ರೋಧ, ಭಯ, ಲೋಭ, ಈರ್ಷ್ಯ, ಮಾತ್ಸರ್ಯ, ಇದೆಲ್ಲ ಕೂಡ ಇಂದ್ರಿಯನ ಬೇಗ ಸೆಳೆಯುತ್ತೆ. ಸೊ ಅದರಿಂದ ನಾವು ಅಂತಹ ವಿಷಯಗಳಿಂದ ನಾವು ದೂರ ಇರಬೇಕು. ಇನ್ನೊಂದು ಮನಸ್ಸನ್ನು ತುಂಬ ಸ್ಥಿರ ಚಿತ್ತದಲ್ಲಿ ಇಟ್ಕೋಬೇಕು. ಅಂದರೆ ಸ್ಟೇಬಲ್ ಮೈಂಡ್ ಇರಬೇಕು. ಇವ್ರು ಹೇಳಿದರು ಇವ್ರು ಹೇಳ್ದ ಹಾಗೆ ಮಾಡೋದು, ಇನ್ನೊಬ್ರು ಹೇಳಿದರು ಇನ್ನೊಬ್ರು ಹೇಳ್ದಂಗೆ ಮಾಡೋದು, ನಾನು ಹೇಳ್ದಂಗೆ ಮಾಡೋದು. ಸೊ ಆ ಥರ ಮಾಡಬಾರ್ದು. ಸೊ ನೀವು ಏನೋ ಒಂದು ನಂಬಿದ್ದೀರಾ ಅಂತಂದರೆ ಆ ನಂಬಿಕೆಗೆ ಶ್ರದ್ಧೆ ಅನ್ನೋದನ್ನು ಇಟ್ಕೊಂಡು ಕಾನ್ಸ್ಟೆಂಟಾಗಿ ನಾವು ಅದನ್ನು ಫಾಲೋ ಮಾಡ್ಕೊತಾ ಹೋಗಬೇಕು. ಆದರೆ
ಫಾಲೋ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕರ್ಮ ಫಲಕ್ಕಾಗಿ ಅಪೇಕ್ಷೆ ಪಡಬಾರ್ದು. ಆಗ ಮಾತ್ರ ನಾವು ಕೃಷ್ಣ ಪ್ರಜ್ಞಾ ಮಾರ್ಗದಲ್ಲಿ ಇದ್ದೀವಿ ಅನ್ನೋದು, ಸರಿಯಾಗಿದ್ದೀವಿ ಅನ್ನೋದು ಕರೆಕ್ಟ್ ನಮಗೆ ಗೊತ್ತಾಗುತ್ತೆ. ಮತ್ತು ನಾವು ಪದೇ ಪದೇ ಮಾಯೆ ಅನ್ನೋ ಒಂದು ಅಟ್ರ್ಯಾಕ್ಷನ್ಗೆ ಹೋಗೋದಿಲ್ಲ. ಇದು ಶ್ಲೋಕ 41. ಸೊ ಈ ಸಮಯದಲ್ಲಿ ನನಗೆ ಗುರುವಿನ ಬಗ್ಗೆ ಒಂದು ನೆನಪಾಗ್ತಾ ಇದೆ ಕತೆ. ಏನಪ್ಪ ಅಂತಂದರೆ, ಚೈತನ್ಯ ಮಹಾಪ್ರಭುಗಳು ಹೀಗೆ ಟೆಂಪಲ್ಗೆ ಹೋದಾಗ, ದೇವಸ್ಥಾನದಿಂದ ಹೊರಗಡೆ ಬರುವಾಗ ಒಬ್ಬ ವ್ಯಕ್ತಿ ಅಂದರೆ ಭಿಕ್ಷುಕ, ಅವನು ಭಗವದ್ಗೀತೆನ ಇಟ್ಕೊಂಡು ಕೂತ್ಕೊಂಡು ಓದ್ತಾ ಇರ್ತಾನೆ. ಭಿಕ್ಷಕ ಹೆಂಗೆ ಓದೋಕ್ಕಾಗುತ್ತೆ, ಅವನಿಗೆ ವಿದ್ಯೆ ಇರೋದಿಲ್ಲ ಅಲ್ವಾ. ಪ್ರತಿ ದಿವಸ ಅವನು ಇಡೀ ಪುಸ್ತಕವನ್ನು ತಿರುಗಿಸ್ತಾ ಇರ್ತಾನೆ. ಹಾಗೆ ಪ್ರತಿ ದಿವಸ ಚೈತನ್ಯ ಮಹಾಪ್ರಭುಗಳು ದೇವಸ್ಥಾನಕ್ಕೆ ಹೋದಾಗಲೂ ಆ ಭಿಕ್ಷುಕನ ನೋಡಿದಾಗ ಅವನು ಪ್ರತಿ ಸರಿನೂ ಪೇಜಸ್ ತಿರುಗಿಸ್ತಿರ್ತಾನೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಚೈತನ್ಯ ಮಹಾಪ್ರಭುಗಳು ಹೊರಗಡೆ ಬರುವಾಗ ಆ ಇಡೀ ಪುಸ್ತಕವನ್ನು ಅವನು ಅಂದರೆ ಪೇಜಸ್ನ ತಿರುಗಿಸಿ ಮುಗಿಸ್ತಿರ್ತಾನೆ. ಬಟ್ ಅವನ ಕಣ್ಣಲ್ಲಿ ಯಾವಾಗಲೂ ಕಣ್ಣೀರಿರುತ್ತೆ. ಒಂದು ಸರಿ ಚೈತನ್ಯ ಮಹಾಪ್ರಭುಗಳು ಅವನನ್ನು ಕರೆಸಿ ಕೇಳಿದಾಗ ಅವನು ಹೇಳ್ತಾನೆ, ಯಾಕೆ ನೀನು ಪ್ರತಿ ದಿವಸ ಇದನ್ನು ಮಾಡ್ತಿದೀಯಾ ಅಂಥೇಳಿ. ಆವಾಗ ಅವನು ಹೇಳ್ತಾನೆ, ನಾನು ಅನಕ್ಷರಸ್ಥ, ನನಗೆ ಓದಲಿಕ್ಕೆ ಬರೋದಿಲ್ಲ. ಆದರೆ ನನ್ನ ಗುರುಗಳು ನನಗೆ ಹೇಳಿದರೆ ಪ್ರತಿ ದಿವಸ ನಾನು ಭಗವದ್ಗೀತೆನ ಒಂದು ಸರಿ ಓದಬೇಕು ಅಂಥೇಳಿ. ಸೊ ಹಾಗಾಗಿ ನನಗೆ ಓದೋಕ್ಕೆ ಬರಲಿಲ್ಲ ಅಂದ್ರೂ ನಾನು ಪ್ರತಿ ದಿವಸ ಅದನ್ನು ತಿರುಗಿಸ್ತೀನಿ, ಪೇಜಸ್ನ ತಿರುಗಿಸ್ತಾ ಇರ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾದರೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಯಾಕೆ ಅಂತ ಪ್ರಭುಗಳು ಕೇಳಿದಾಗ ಅವನು ಒಂದೇ ಮಾತಲ್ಲಿ ಹೇಳ್ತಾನಂತೆ, ನನಗೆ ಪ್ರತಿ ಸಾರಿ ಆ ಚಿತ್ರವನ್ನು ನೋಡಿದಾಗ, ಅಂದರೆ ಕೃಷ್ಣ ಮತ್ತು ಅರ್ಜುನ ಇರುವಂತಹ ರಥ ಕೃಷ್ಣ ಮತ್ತು ಅರ್ಜುನನನ್ನು ನೋಡಿದಾಗ, ಅವನನ್ನು ನೋಡಿದ ತಕ್ಷಣ ನನಗೆ ಕಣ್ಣೀರು ಶುರುವಾಗುತ್ತೆ. ನನಗೆ ಅದು ಇಡೀ ಪುಸ್ತಕವನ್ನು ಮುಗಿಸೋವರೆಗೂ ನನಗೆ ಕಣ್ಣೀರು ಬರ್ತಾನೇ ಇರುತ್ತೆ ಅಂತ ಹೇಳಿದಾಗ, ಪ್ರಭುಗಳು ಅವನನ್ನು ಅಪ್ಕೊಂಡು ಹೇಳ್ತಾರಂತೆ, ನಿನ್ನಂಥ ಭಕ್ತ ಯಾರೂ ಇಲ್ಲ ಕೃಷ್ಣನಿಗೆ. ಭಕ್ತಿ ಅನ್ನೋದು ನಾವು ಬರೀ ವೇದಗಳಲ್ಲಿ ಜ್ಞಾನಗಳಲ್ಲಿ ತಿಳ್ಕೊಳ್ಳೋದಷ್ಟೇ ಅಲ್ಲ. ಒಬ್ಬ ಗುರು ಹೇಳಿದಾನೆ ಅಂತ ಓದೋಕ್ಕೆ ಬರದೇ ಇದ್ದರೂ ಕೂಡ ಅದನ್ನು ನಾವು ಎಷ್ಟು ಚೆನ್ನಾಗಿ ಅವನು ಪ್ರತಿ ದಿವಸ ಚಾಚು ಚಪ್ತೆ ಮಾಡ್ತಾ ಇದ್ದಾನಲ್ಲ, ಅದು ಕೂಡ ಒಂದು ಭಕ್ತಿ ಸೇವೆನೇ ಆಗುತ್ತೆ. ಇಂತಹ ಭಕ್ತಿ ಸೇವೆ ಕೃಷ್ಣನಿಗೆ ಬೇಗ ಮುಟ್ಟುತ್ತೆ. ಅಂದರೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ, ಅವನು ನಾನು ಓದಿದ್ರೂ ಅರ್ಥ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ, ಅದರಿಂದ ನನಗೆ ಉಪಯೋಗ ಏನೂ ಇಲ್ಲ ಅಂತಿಂತ ಗೊತ್ತಿದ್ರೂ ಕೂಡ ಗುರುಗೋಸ್ಕರ ಅವನು ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹಾಗೆ ನಾವು ಕೂಡ ಕುರುಡರಾಗಿ ನಂಬಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಹೇಳೋ ವಿಷಯ ಕರೆಕ್ಟಾಗಿದ್ದಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇದನ್ನು ಹೇಳಿರೋದು ಸಾಕ್ಷಾತ್ ಶ್ರೀ ಕೃಷ್ಣನೇ ಆಗಿರೋದ್ರಿಂದ ನಂಬಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದು ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.